ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮಗೊಂದು ಹೊಸ ಯೋಜನೆ ತಂದಿದ್ದೀನಿ. ಇದು ಹೊಸ ಯೋಜನೆ ಅಲ್ಲ, ಹಳೆಯ ಯೋಜನೆಯೇ. ಅದು ಯಾವ ಯೋಜನೆ ಅಂತೇಳಿದ್ರೆ ಅದು ನರೇಗಾ ಯೋಜನೆ ಅಂತೇಳಿ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ದೊರಕಿಸ್ಕೊಡ್ತೀನಿ ಫ್ರೆಂಡ್ಸ್. ಇದಕ್ಕೆ ನೀವು ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು, ನಿಮಗೆ ಇದರಲ್ಲಿ ಏನು ಅರ್ಹತೆ ಬೇಕು, ಹಾಗೆ ನಿಮಗೆ ಇದರಿಂದ ಏನು ಲಾಭ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಯೋಜನೆ ಫಲಾನುಭವಿಗಳು ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಆಗಲಿ ಅನ್ನೋಂಥ ಆಶೆ ಇದ್ದರೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಇದರಿಂದ ಅವರಿಗೂ ಒಂದು ಒಳ್ಳೆ ಅನುಕೂಲ ಸಿಗುತ್ತೆ ಫ್ರೆಂಡ್ಸ್. ಇದೇನಂತ ಹೇಳಿದ್ರೆ ನರೇಗಾ ಯೋಜನೆ ಅಂದರೆ ಇದನ್ನು ಮೊದಲನೇದಾಗಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಂತೇಳಿ ಕರಿತಾಯಿದ್ರು. ಇದನ್ನು ಈಗ ಏನಂತ ಹೇಳಿದ್ರೆ ಇದರಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ ಪಂಚಾಯಿತಿಯಿಂದ 100 ದಿನ ನಿಮಗೆ ಉದ್ಯೋಗ ಕೊಡ್ತಾರೆ ಫ್ರೆಂಡ್ಸ್. ಅದರಿಂದ ನಿಮಗೆ ವರ್ಷದಲ್ಲಿ 100 ದಿನ ನಿಮಗೆ ಉದ್ಯೋಗ ಕೊಡ್ತಾರೆ. ಅದಕ್ಕೆ ನಿಮಗೆ ಇಂತಿಷ್ಟು ಕೂಲಿ ಅಂತೇಳಿ ಕೊಡ್ತಾರೆ ಫ್ರೆಂಡ್ಸ್. ಅದರಿಂದ ನಿಮಗೆ ಏನು ಲಾಭ ಸಿಗುತ್ತೆ ಅಂತ ಕೇಳಿದ್ರೆ ನಿಮಗೊಂದು ಆರೋಗ್ಯ ವಿಮೆ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು PM ಆವಾಸ್ ಯೋಜನೆಯಿಂದ ನಿಮಗೆ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಂತಿಷ್ಟು ಅಮೌಂಟು ಅಂತೇಳಿ ನಿಮಗೆ ಅದನ್ನು ಸಹ ಸರ್ಕಾರದಿಂದಲೇ ಕೊಡ್ತಾರೆ. ಇನ್ನೇನಂತ ಹೇಳಿದ್ರೆ ನಿಮಗೆಲ್ಲರಿಗೂ ಉದ್ಯೋಗ ಸಿಗಲೇ ಇಲ್ಲ ಅಂತೇಳಿದ್ರೆ ಏನು ಮಾಡೋದು ಅಂತೇಳಿದ್ರೆ ಉದ್ಯೋಗ ಸಿಗಲಿಕ್ಕೂ ಸಹ ನಿಮಗೆ ಪರಿಹಾರ ಅಂತೇಳಿ ಸಹ ಇಷ್ಟು ಅಮೌಂಟು ಅಂತೂ ಅದನ್ನು ಸಹ ಹಾಕ್ತಾರೆ ಫ್ರೆಂಡ್ಸ್. ಇದಕ್ಕೆ ನಿಮಗೆ ಏನೇನು ಅರ್ಹತೆ ಇರಬೇಕು ಅಂತೇಳಿದ್ರೆ ನಿಮಗೆ ಮೊದಲನೇದಾಗಿ 18 ವರ್ಷ ಮುಗಿಸಿರ್ಬೇಕು ಫ್ರೆಂಡ್ಸ್. ಎರಡನೇದು ಭಾರತದ ಪ್ರಜೆ ಆಗಿರಬೇಕು. ಇನ್ನು ನಾನು ವೀಡಿಯೋ ನೋಡ್ತಾ ಇದ್ದರೆ ನೀವೆಲ್ಲ ಭಾರತದ ಪ್ರಜೆ ಆಗಿರ್ತೀರಾ, ಅದು ಕರ್ನಾಟಕದಲ್ಲೇ ಇರ್ತೀರ. ಇದ್ರ ಬಗ್ಗೆ ಹಿಂಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಕುಟುಂಬದ ಯಾವುದೇ ಸದಸ್ಯರು ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು, ಸರ್ಕಾರಿ ಜಾಬಲ್ಲಿ ಇರಬಾರ್ದು ಅಂಥೇಳಿ ಮೂರನೇ ಒಂದು ಷರತ್ತಿದೆ ಫ್ರೆಂಡ್ಸ್. ನೀವು ಇದರಲ್ಲಿ ಯಾವುದೇ ಜಾತಿ ಆದರೂ ಅಪ್ಲಿಕೇಶನ್ ಆಗ್ಬೋದು. SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಅದರ್ಸ್, ಜನರಲ್ ಯಾರಾದರೂ ಆಯಿತು. ಒಟ್ಟಿನಲ್ಲಿ ನೀವು ಯಾವ ಜಾತಿ ಆದರೂ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಇದಕ್ಕೆ ನಿಮಗೆ ಇಲ್ಲಿ ಏನೇನು ದಾಖಲಾತಿ ಬೇಕು ಅಂತೇಳಿದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್. ಎರಡನೇದಾಗಿ ವೋಟರ್ ID ಬೇಕಾಗುತ್ತೆ ಫ್ರೆಂಡ್ಸ್. ಮೂರನೇದಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ನಾಲ್ಕನೇದಾಗಿ ನಿವಾಸ ದೃಢೀಕರಣ ಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಆದಾಯ ಪ್ರಮಾಣ ಪತ್ರ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ ಫ್ರೆಂಡ್ಸ್. ಜಾತಿ ಪ್ರಮಾಣ ಪತ್ರ ನೀವು ಯಾವ ಕ್ಯಾಸ್ಟ್ SC ST ಆಗಿದ್ದರೆ ನಿಮಗೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಮೊಬೈಲ್ ನಂಬರ್, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ಬೇಕಾಗುತ್ತೆ, ಅಥವಾ ಬೇರೆ ನಿಮ್ಮಲ್ಲಿ ಯಾವುದೇ ನಂಬರ್ ಇದ್ದರೂ ಅದು ನಡೆಯುತ್ತೆ ಫ್ರೆಂಡ್ಸ್. ಇನ್ನು ಬ್ಯಾಂಕ್ ಖಾತೆ ಬೇಕಾಗುತ್ತೆ. ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಅಂಥದ್ದೊಂದು ಬ್ಯಾಂಕ್ ಖಾತೆ ಇರಬೇಕು ಫ್ರೆಂಡ್ಸ್. ಹಾಗೆ ನಿಮಗೆ ಪಾಸ್ಪೋರ್ಟ್ ಸೈಜಿಂದು ಫೋಟೋ ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ನೀವು ಪಡೆಯೋದು ಹೇಗೆ, ಈ ಕಾರ್ಡ್ನ ಪಡೆಯೋದು ಹೇಗೆ, ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನಲ್ಲ ಆಫ್ಲೈನಲ್ಲ ಅಂತೇಳಿ ಅಂತ ನಿಮ್ಮಲ್ಲಿ ಗೊಂದಲ ಕಾಡ್ತಿದ್ದೆ, ಅದಕ್ಕೂ ಸಹ ಹೇಳ್ತೀನಿ ಫ್ರೆಂಡ್ಸ್. ನೀವು ಏನು ಮಾಡಬೇಕು ಅಂತೇಳಿದ್ರೆ ಇದು ಯಾವುದೇ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ನೀವು ಓನ್ಲಿ ಆಫ್ಲೈನಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಆಫ್ಲೈನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತೇಳಿದ್ರೆ ಈಗ ನಾನು ಏನೇನು ಹೇಳಿದೆ ಅದನ್ನು ದಾಖಲಾತಿಗಳನ್ನ ನೀವು ಮೊದಲನೇದಾಗಿ ಸಿದ್ಧಪಡಿಸ್ಕೊಳ್ಳಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಹೋಗಿ ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಅಂತೇಳಂದರೆ ಈಗ ನೀವು ಬೇರೆ ಊರಲ್ಲಿ ಸಣ್ಣ ಹಳ್ಳಿ, ಅದಕ್ಕೆ ದೊಡ್ಡದು ಒಂದು ಗ್ರಾಮ ಪಂಚಾಯತಿ ಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಹತ್ತಿರದ ಗ್ರಾಮ ಪಂಚಾಯತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ನೀವು ಇದು ನರೇಗಾ ಯೋಜನೆಗೆ ಒಂದು ಫಾರಮ್ ಕೊಡಿ ಅಂದರೆ ಅಲ್ಲೊಂದು ಫಾರಮ್ ಕೊಡ್ತಾರೆ ಫ್ರೆಂಡ್ಸ್. ಅದನ್ನು ತೆಗೆದುಕೊಂಡು ಅದನ್ನು ಫಿಲಪ್ ಮಾಡಿ ಫ್ರೆಂಡ್ಸ್. ಹಾಗೆ ಎಲ್ಲ ಮಾಹಿತಿಯನ್ನು ನೀಡಿದ ನಂತರ ಆ ಅರ್ಜಿನೂ ತಗೊಂಡು ನಿಮ್ಮ ದಾಖಲಾತಿಗಳನ್ನು ಸೇರಿಸಿ ನೀವು ಆ ದಾಖಲಾತಿಗಳನ್ನು ಅವರಿಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಅದಾದಮೇಲೆ ಅದು ಅರ್ಜಿನ ಗ್ರಾಮ ಪಂಚಾಯತಿಗೆ ನೀಡಿದ ಮೇಲೆ ಅವರು ಮೇಲ್ವಿಚಾರಣೆಗೆ ಕಳಿಸ್ತಾರೆ. ಅದಾದ ನಂತರ ನಿಮಗೆ ನರೇಗಾ ಯೋಜನೆ ಕಾರ್ಡು ಒಂದು ಪಟ್ಟಿ ಲೀಸ್ಟ್ ಬಿಡ್ತಾರೆ. ಆ ಲೀಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ನರೇಗಾ ಯೋಜನೆದು ಕಾರ್ಡ್ ಕೊಡ್ತಾರೆ ಫ್ರೆಂಡ್ಸ್. ಆ ಕಾರ್ಡ್ ಕೊಟ್ಟ ಮೇಲೆ ನಿಮಗೆ ವರ್ಷದಲ್ಲಿ ಆ ಕಾರ್ಡ್ ಕೊಟ್ಟಿದ್ದರಿಂದ 365 ದಿನದೊಳಗೆ 100 ದಿನ ನಿಮಗೆ ಜಾಬ್ ಕೊಡ್ತಾರೆ. ಜಾಬ್ ಕೊಡಲಿಲ್ಲದ್ರೆ ಅದು ಪರಿಹಾರ ಅಂತ ಇಂತಿಷ್ಟು ದುಡ್ಡು ಅಂತೂ ಕೊಡ್ತಾರೆ ಫ್ರೆಂಡ್ಸ್. ಇದಾದ ನಂತರ ನೀವು ಮೊಬೈಲ್ನಲ್ಲಿ ಆನ್ಲೈನ್ ಮುಖಾಂತರ ನಿಮ್ಮದಲ್ಲಿ ನರೇಗಾ ಯೋಜನೆಯಲ್ಲಿ ಹೆಸರು ಬಂದಿದೆಯಾ, ಅದರಲ್ಲಿ ಎಷ್ಟು ದಿವಸ ಕೆಲಸ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ನೂ ಸಹ ಪಡ್ಕೊಬೋದು ಫ್ರೆಂಡ್ಸ್. ಈ ಯೋಜನೆದು ಡೀಟೇಲ್ಸ್ ನಿಮ್ಗೆ ಇಷ್ಟ ಇದ್ದರೆ ನೀವು ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.